ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬೇಸಿಗೆಯಲ್ಲಿ ಮಾಡ್ಕೊಳ್ಳೋಂಥ ಮಸಾಲೆ ಖಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಎಷ್ಟೋ ಜನ ನನಗೆ ಮಸಾಲೆ ಖಾರವನ್ನು ಮಾಡಿ ತೋರಿಸತ್ತೇಳಿ ಕಮೆಂಟ್ ಹಾಕಿದ್ದಾರೆ. ಯಾವ್ಯಾವ ಮಸಾಲೆಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕಂತೇಳಿ ತುಂಬ ಈಸಿ ಮತ್ತು ಟೇಸ್ಟಿಯಾಗಿನೂ ಮಾಡ್ತಾ ಇದ್ದೀನಿ. ಇದನ್ನು ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತೀವಿ ರೀ. ಈಗ ಒಂದು ಪಾತ್ರೆಗೆ ನಾನು ಒಂದು 3 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು 25 ಗ್ರಾಮ್ ಅಷ್ಟು ಲವಂಗನ ತೊಗೊಂಡಿದ್ದೀನಿ. ಎಲ್ಲ ಮಸಾಲೆಗಳನ್ನ ನಾನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ರೀ. ಈ ಲವಂಗಗಳನ್ನ ಈಗ ಫ್ರೈ ಮಾಡೋಣ ರೀ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಫ್ರೈ ಮಾಡೋಣ ರೀ. ನಾನು ಎಲ್ಲವನ್ನು 1 ನಿಮಿಷ ಆಗಷ್ಟು ಫ್ರೈ ಮಾಡಿದ್ದೀನಿ ರೀ. ಅಂದ್ರೆ ಸ್ವಲ್ಪ ಫ್ರೈ ಆದಮೇಲೆ ಇವು ನೋಡಿರಿ ಸೈಜ್ ಚೇಂಜ್ ಆಗ್ತಾವೆ. ಈ ರೀತಿ ಫ್ರೈ ಆದಮೇಲೆ ಸಾಕ್ರಿ. ಇವನ್ನೆಲ್ಲನೂ ನಾನು ಒಂದು ಪಾತ್ರೆಗೆ ಹಾಕಿ ಇಟ್ಕೊತೀನಿ ರೀ. ಈಗ ಅದೇ ಉಳಿದಿರೋ ಎಣ್ಣೆಯಲ್ಲಿ 25 ಗ್ರಾಮ್ ಆಗಷ್ಟೇ ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಏಲಕ್ಕಿಯನ್ನು ಫ್ರೈ ಮಾಡೋಣ ರೀ. ನೋಡಿ, ಏಲಕ್ಕಿ ಫ್ರೈ ಆದಮೇಲೆ ಸೈಜು ಈ ರೀತಿ ನೋಡಿರಿ ದೊಡ್ಡದಾಗ್ತದೆ ನೋಡಿ. ಈಗ ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಇದನ್ನು ನಾನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಈಗ ಅದೇ ಉಳಿದಿರೋ ಎಣ್ಣೆಯಲ್ಲಿ ನಾನು 25 ಗ್ರಾಮ್ ಆಗಷ್ಟು ಕಂಚಿನ ಮೊಗ್ಗನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 1 ನಿಮಿಷ ಆಗಷ್ಟೇ ಹುರಿದಿದ್ದೀನಿ ರೀ ನಾನು. ನೋಡಿ, ಈಗ ಇವನು ಹುರಿದವ್ರಿ. ಈ ಕಂಚಿನ ಮೊಗ್ಗನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಈಗ ಉಳಿದಿರೋ ಎಣ್ಣೆಯಲ್ಲಿ ನಾನು 25 ಗ್ರಾಮ್ ಆಗಷ್ಟೇ ತ್ರಿಫಲನ್ನು ತೊಗೊಂಡಿದ್ದೀನಿ ರೀ. ಇದರಲ್ಲಿ ಬೀಜಗಳಿರ್ತಾವೆ. ಆ ಬೀಜಗಳನ್ನು ತೆಗೆದುಬಿಟ್ಟು ಇದನ್ನು ಹಾಕ್ಬೇಕ್ರಿ. ನೋಡಿ, ಇವನ್ನು ಫ್ರೈ ಮಾಡೋಣ ರೀ. ನೋಡಿ, ಇವನು ಫ್ರೈ ಆಗ್ಯಾವ್ರಿ. ಯಾವುದನ್ನು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದು ಬೇಡ್ರಿ. ಇದಕ್ಕೆ ನಾನು 25 ಗ್ರಾಮ್ ಆಗಷ್ಟೇ ರಾಮಪತ್ರೆಯನ್ನು ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡೋಣ ರೀ. ನೋಡಿ, ಈಗ ಇವು ಚೆನ್ನಾಗಿ ಫ್ರೈ ಆಗ್ಯಾವ್ರಿ. ಎಲ್ಲ ಮಸಾಲೆಗಳನ್ನ ಒಂದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಇನ್ನೊಂದು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೂ 25 ಗ್ರಾಮ್ ಆಗಷ್ಟೇ ದಾಲ್ಚೀನಿಯನ್ನು ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡೋಣ ರೀ. ಯಾವುದೇ ಮಸಾಲೆ ಸೀದ್ ಹೋಗಬಾರ್ದು ರೀ. ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಫ್ರೈ ಮಾಡಿರಿ. ನೋಡಿ, ಇವು ಫ್ರೈ ಆಗ್ಯಾವ್ರಿ ಎಲ್ಲ ಈಗ 25 ಗ್ರಾಮ್ ಆಗಷ್ಟು ನಾನಿಲ್ಲಿ ಕಲ್ಲುವನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಈಗ ಬೇಯ್ದದ್ರಿ, ಫ್ರೈ ಆಗ್ಯದ್ರಿ. 25 ಗ್ರಾಮ್ ಆಗಷ್ಟೇ ನಾನಿಲ್ಲಿ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ನೋಡಿ, ಕಾಳು ಮೆಣಸನ್ನು ಫ್ರೈ ಆಗ್ಯಾವ್ರಿ. ಇಷ್ಟಾದರೆ ಸಾಕ್ರಿ. ನಾನು ಎಲ್ಲವನ್ನು 1 ನಿಮಿಷ ಆಗಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 100 ಗ್ರಾಮ್ ಆಗಷ್ಟು ಸಣ್ಣ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೀವು ದಪ್ಪ ಸಾಸಿವೆಯನ್ನಾದ್ರೂ ಹಾಕ್ಬೋದು. ಅದನ್ನು ಫ್ರೈ ಮಾಡೋಣ ರೀ. ಸಾಸಿವೆ ಚಟಪಟ ಅಂದು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ನೋಡಿರಿ, ಈ ಥರ ಕಲರ್ನು ಚೇಂಜ್ ಆಗಿ ಸಾಸಿವೆ ಚೆನ್ನಾಗಿ ಹುರಿದವ್ರಿ. ಈಗ ಇನ್ನೊಂದು 2 ಸ್ಪೂನ್ ಆಗಷ್ಟು ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ನಾನಿಲ್ಲಿ 100 ಗ್ರಾಮ್ ಆಗಷ್ಟು ಅರಿಶಿಣ ಬೇರುಗಳನ್ನ ತೊಗೊಂಡು ಈ ರೀತಿ ಸಣ್ಣದಾಗಿ ಒಡೆದು ಹಾಕ್ತಾಯಿದ್ದೀನಿ ರೀ. ಅರಿಶಿಣ ಬೇರುಗಳನ್ನು ಈ ರೀತಿ ಒಡೆದು ಹುರಿಯೋ ಮೊದಲು ಚೆನ್ನಾಗಿ ಹುರ್ಕೋಬೇಕ್ರಿ. ಅಂದ್ರೆ ಅದು ಅರಿಶಿಣ ಫಳ್ಳಾಗಬೇಕ್ರಿ. ಆ ಥರ ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಅದ್ರ ನೋಡಿರಿ ಸೈಜನ್ನು ಚೇಂಜ್ ಆಗ್ಯದ. ಈಗ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ. ಈಗ ಅದೇ ಉಳಿದಿರುವ ಎಣ್ಣೆಯಲ್ಲಿ 25 ಗ್ರಾಮ್ ಆಗಷ್ಟು ಕಣ್ಣಿ ಹಿಂಗನ್ನು ತೊಗೊಂಡು ಈ ರೀತಿ ಸಣ್ಣಾಗಿ ಒಡೆದ್ಕೊಂಡಿದ್ದೀನಿ ರೀ. ಪೌಡ್ರ್ ಹಿಂಗನ್ನು ತೊಗೋಬಾರ್ದು ರೀ. ಕಣ್ಣಿ ಹಿಂಗಂದ್ರೆ ಫ್ಲೇವರ್ ಚೆನ್ನಾಗಿ ಬಿಡ್ತದೆ. ಇದನ್ನು ಎಳ್ಳಾಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿತೀನಿ ರೀ. ನೋಡಿರಿ, ಈ ಥರ ಹಿಂಗಿನ ಸೈಜನ್ನು ಚೇಂಜ್ ಆಗ್ಯದ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ಈಗ ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ. ಈ ಉಳಿದಿರೋ ಎಣ್ಣೆಯಲ್ಲೇ 100 ಗ್ರಾಮ್ ಆಗಷ್ಟು ಮೆಂತ್ಯವನ್ನು ತೊಗೊಂಡಿದ್ದೀನಿ. ಈ ಮೆಂತ್ಯವನ್ನು ಕೆಂಪಾಗೋವರೆಗೂ ಹುರಿಯೋಣ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ, ಮೆಂತ್ಯ ಕೆಂಪಾಗಿ ಕಲರ್ ಚೇಂಜ್ ಆಗಿದ್ರಿ. ಇದನ್ನು ಈಗ ಅದೇ ಪಾತ್ರೆಗೆ ಹಾಕೋತೀನಿ ರೀ. ಈಗ ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 250 ಗ್ರಾಮ್ ಆಗಷ್ಟು ಜೀರಿಗೆನ ಹಾಕ್ಕೊಂಡು ಹುರಿಯೋಣ ರೀ. ಜೀರಿಗೆಯನ್ನು ಚೆನ್ನಾಗಿ ಹುರಿಯೋಣ ರೀ. ಇದನ್ನೊಂದು 2 ನಿಮಿಷ ಹುರಿದಿದ್ದೀನಿ ರೀ ನಾನು. ನೋಡಿ, ಜೀರಿಗೆ ಚೆನ್ನಾಗಿ ಹುರಿದವ್ರಿ. ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 250 ಗ್ರಾಮ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಈ ಬಿಳಿ ಎಳ್ಳನ್ನು ಚೆನ್ನಾಗಿ ಹುರಿಯೋಣ ರೀ. ನೋಡಿ, ಇದನ್ನು ಒಂದು 2 ನಿಮಿಷ ಆಗಷ್ಟು ಹುರಿದಿದ್ದೀನಿ. ಒಂದು ಅರ್ಧ ಎಳ್ಳು ಹುರಿದ ಮೇಲೆ
ಒಂದು 50 ಗ್ರಾಮ್ ಆಗಷ್ಟು ಕಸಕಸೆಯನ್ನು ಹಾಕ್ತಾಯಿದ್ದೀನಿ ರೀ. ಕಸಕಸೆ ಸಪ್ರೇಟ್ ಹಾಗೆ ಹುರಿದ್ರೆ ಚಟಪಟನೆ ಸಿಡಿದು ಹೋಗ್ತಾವೆ ಮತ್ತು ಪಾತ್ರೆಗೆ ಜಾಸ್ತಿ ಅಂಟ್ಕೋತಾವೆ ಅಂಥೇಳಿ ಇದರಲ್ಲೇ ಹಾಕಿ ಈಗ ಇವು ಚೆನ್ನಾಗಿ ಹುರಿದವ್ರಿ. ಇದನ್ನು ನಾನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಎಲ್ಲ ಒಣ ಮಸಾಲೆಗಳನ್ನ ಹುರಿದು ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ರೀ. ಈಗ ಮತ್ತೆ ಪಾತ್ರೆಗೆ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಕಿಲೋ ಆಗಷ್ಟು ಅಂದ್ರೆ 500 ಗ್ರಾಮ್ ಆಗಷ್ಟು ಹವೀಜನ್ನು ತೊಗೊಂಡಿದ್ದೀನಿ, ಅಂದ್ರೆ ಕೊತ್ತಂಬರಿ ಬೀಜ. ಇವನು ಚೆನ್ನಾಗಿ ಹುರಿಯೋಣ್ರಿ. ಇದನ್ನು ನಾನು 7ರಿಂದ 8 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ. ನೋಡಿ ಘಮ ಘಮನೆ ವಾಸನೆನೂ ಬರಬೇಕು, ಸ್ವಲ್ಪ ಕಲರ್ನೂ ಚೇಂಜ್ ಆಗಬೇಕು, ಆವರೆಗೂ ಇದನ್ನು ಹುರಿರಿ. ನೋಡಿರಿ ಈಗ ಇವನು ಚೆನ್ನಾಗಿ ಹುರಿದವ್ರಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗಷ್ಟು. ಒಂದು 10 ರೂಪಾಯಿ ಅಥವಾ 10 ರುಪೀಸದ್ದು ನಾನಿಲ್ಲಿ ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ. ಇವನ್ನ ಸ್ವಲ್ಪ ಬೆಚ್ಚಗೆ ಮಾಡೋಣ್ರಿ, ಲೋ ಫ್ಲೇಮಲ್ಲಿಟ್ಟು. ಸ್ವಲ್ಪ ಎಣ್ಣೆಯಲ್ಲಿ ಬೆಚ್ಚಗಾದ್ರೆ ಸಾಕ್ರಿ. ನೋಡಿ ಇಷ್ಟನ್ನೇ 1 ನಿಮಿಷ ಆಗಷ್ಟು ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ರೀ. ಈಗ ಅದೇ ಪಾತ್ರೆಗೆ 1 ಬಟ್ಲಾಗಷ್ಟು ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ದ ಮೇಲೆ 1 ಕಟ್ ಆಗಷ್ಟು ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಈ ಕರಿಬೇವು ಸೊಪ್ಪನ್ನು ಎಣ್ಣೆಯಲ್ಲಿ ಕರಿಯೋಣ್ರಿ, ಅಂದ್ರೆ ಕರಿಬೇವು ಸೊಪ್ಪು ಕ್ರಿಸ್ಪಿ ಆಗ್ಬೇಕ್ರಿ. ಹೈ ಫ್ಲೇಮಲ್ಲಿಟ್ಟನೇ ಕರೆದಿದ್ದೀನಿ ರೀ. ನೋಡಿ ಈಗಿದು ಕರೆಕ್ಟಾಗಿ ಕರೆದವ್ರಿ. ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಎಲ್ಲ ಒಣ ಮಸಾಲೆಗಳನ್ನ ನಾನು ಹುರಿದು ಈ ರೀತಿ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ರೀ. ಈಗ ಅದೇ ಉಳಿದಿರುವ ಎಣ್ಣೆಯಲ್ಲೇ ನಾನು ಈ ಖಾರಕ್ಕೆ 1.5 kg ಆಗಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡು ಈ ರೀತಿ ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ನಾನಿಲ್ಲಿ 4 kg ಮೆಣಸಿನ್ಕಾಯಿ ಖಾರನ ಮಾಡ್ತಾಯಿದ್ದೀನಿ. ಅದಕ್ಕೆ 1.5 kg ಆಗಷ್ಟು ಅಂದರೆ 1.5 kg ಆಗಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಕರಿಯೋಣ್ರಿ, ಅಂದರೆ ಕೆಂಪಗಾಗಿ ಕರಿಬೇಕು ಆ ಥರ. ನೋಡಿರಿ ಜಾಸ್ತಿ ಕರಿಬಾರ್ದು, ಇಷ್ಟು ಕೆಂಪಾದರೆ ಸಾಕ್ರಿ. ನೋಡಿ ಈ ಥರ ಎಲ್ಲ ಒಣ ಕೊಬ್ಬರಿಯನ್ನು ನಾನು ಕರಿದು ತೊಗೋತೀನಿ ರೀ. ಹುರಿದು ಅಂದರೆ ಹಾಗೇ ಹುರಿದು ಹಾಕೋದಕ್ಕಿಂತ ಎಣ್ಣೆಯಲ್ಲಿ ಕರಿದು ಹಾಕ್ಬೇಕ್ರಿ. ನೋಡಿ ಈಗ ಕರೆಕ್ಟಾಗಿ ಇವು ಕರಿದವ್ರಿ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಇಟ್ಕೋತಾ ಇದ್ದೀನಿ. ಎಲ್ಲ ಒಣ ಕೊಬ್ಬರಿಯನ್ನು ಕರೆದು ಇಟ್ಕೋತೀನಿ ರೀ. ನಾನು 1.5 kg ಆಗಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿ ನಾನಿಲ್ಲಿ ಒಮ್ಮೆಲೆ ಕರೆದು ಇಟ್ಕೊಂಡಿದ್ದೀನಿ ರೀ. ಇದು ಕಂಪ್ಲೀಟಾಗಿ ತಣ್ಣಗಾಗ್ಬೇಕು ರೀ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು, ಆವಾಗನೇ ಕೊಬ್ಬರಿ ಚೆನ್ನಾಗಿ ಎಣ್ಣೆ ಬಿಡ್ತದೆ ರೀ. ಇದನ್ನು ಒಂದು ಸ್ವಲ್ಪ ಹೊತ್ತು ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ. ಈಗ ನೋಡಿರಿ ತಣ್ಣಗಾಗ್ಯದ. ನಾನು ಒಂದು ಸ್ವಲ್ಪನ ನಿಮ್ಗೆ ಕೊಬ್ಬರಿಯನ್ನು ಅರಿದು ತೋರಿಸ್ತೀನಿ ರೀ. ಈಗ ಇದು ಆರ್ಯದ ರೀ. ಇದನ್ನೀಗ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಬಿಸಿ ಇರುವಾಗ ಹಾಕಬಾರ್ದು ರೀ, ಕಂಪ್ಲೀಟಾಗಿ ಇದು ತಣ್ಣಗಾಗ್ಬೇಕು ರೀ. ನೋಡಿ ಈಗ ಇದನ್ನು ಗ್ರೈಂಡ್ ಮಾಡೋಣ್ರಿ. ನೋಡಿರಿ ಗ್ರೈಂಡ್ ಆದಮೇಲೆ ತಣ್ಣಗಾದ್ಮೇಲೆ ಅರಿಯೋದ್ರಿಂದ ಈ ರೀತಿ ಕೊಬ್ಬರಿ ಚೆನ್ನಾಗಿ ಎಣ್ಣೆ ಬಿಡ್ತದೆ ರೀ. ನೋಡಿ ಫೈನ್ ಪೇಸ್ಟೂ ಆಗಿದೆ ರೀ. ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಈಗ ಉಳಿದ ಕೊಬ್ಬರಿಯನ್ನು ನಾನು ಇದೇ ರೀತಿ ಅರೆದು ಒಮ್ಮೆಲೆ ಈ ರೀತಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು 1.5 kg ಕೊಬ್ಬರಿಯ ಪೇಸ್ಟ್ ರೀ. ಇದು ಕರೆದಿರೋಂಥ ಕೊಬ್ಬರಿ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನಾನು ಹಸಿ ಮಸಾಲೆ ಮಾಡ್ಕೊತೀನಿ ರೀ. ಅದಕ್ಕಿಲ್ಲಿ ನಾನು 4 kg ಆಗಷ್ಟು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಈಗ ಈ ಈರುಳ್ಳಿಯನ್ನು ಹುರಿಯೋಣ್ರಿ. ಫಸ್ಟ್ ಈರುಳ್ಳಿನ ಹಾಗೇ ಹುರಿಯೋಣ್ರಿ. ನಿಮ್ಗೆ ಖಾರ ಮೆತ್ತಗೆ ಬೇಕು ಉದುರಬೇಕು, ಅದ್ರ ಮೇಲೆ ಈ ಈರುಳ್ಳಿಯನ್ನು ನೀವು ಹೆಚ್ಚು ಹಾಕೋಬೋದು ಕಡಿಮೆನೂ ಹಾಕೋಬೋದು. ಈಗ ನಾನು ಮೆತ್ತಗಾಗಕ್ಕೆ 4 kg ಆಗಷ್ಟು ಕರೆಕ್ಟೇ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಖಾರ ಉದುರುದ್ರಾಗಿ ಬೇಕಂದ್ರೆ ಈರುಳ್ಳಿಯನ್ನು ನೀವು ಸ್ವಲ್ಪ ಕಡಿಮೆನೂ ಹಾಕೋಬೋದು. ಈಗ ಇದನ್ನು ಫಸ್ಟ್ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟೇ ಹೀಗೆ ಹುರಿದಿದ್ದೀನಿ ರೀ. ಈಗ ನೋಡಿ ಈ ರೀತಿ ಹುರಿದ ಮೇಲೆ ಒಂದು 4 ಚಮಚ ಆಗಷ್ಟು ಇಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಾಗಷ್ಟು ನೀವು ಎಣ್ಣೆಯನ್ನು ಹಾಕ್ಬೋದು. ಈ ಈರುಳ್ಳಿ ಟೋಟಲಾಗಿ ನಾನು ಒಂದು ಅರ್ಧ ಗಂಟೆ ಆಗಷ್ಟು ಹುರಿದಿದ್ದೀನಿ ರೀ. ಈಗ ಎಣ್ಣೆ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಹುರಿತೀನಿ ರೀ. ಪೂರ್ತಿಯಾಗಿ ಕೆಂಪಗಾಗೋವರೆಗೂ ಹುರಿಬೇಕು ರೀ ಇದನ್ನು. ನೋಡಿ ಈಗ ಕಲರು ಚೇಂಜ್ ಆಗತ್ತದ ರೀ. ನೋಡಿ ಈಗ ಕಲರ್ ಚೇಂಜ್ ಆಗಿದೆ ರೀ. ಇದನ್ನು ಇನ್ನೊಂದು ಸ್ವಲ್ಪ ಹುರಿಬೇಕು ರೀ. ಈಗ ಇಷ್ಟು ಹುರಿದದ್ರಿ ಇದು. ನೋಡಿ ಕಲರ್ ಚೇಂಜ್ ಆಗಿದೆ ರೀ. ಈರುಳ್ಳಿ ಕರೆಕ್ಟಾಗಿ ಹುರಿದದ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ಇದನ್ನು ತಣ್ಣಗಾಗದ ಮೇಲೇ ಪೇಸ್ಟ್ ಮಾಡ್ಕೋಬೇಕ್ರಿ.
ಈಗ ನಾನಿಲ್ಲಿ 1 ಕೆ ಜಿ ಆಗಷ್ಟು ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದು ಜವಾರಿ ಬೆಳ್ಳುಳ್ಳಿ ಇರೋದ್ರಿಂದ ಸ್ವಲ್ಪ ಸಣ್ಣದದ್ರಿ. ನಿಮ್ಮ ಕಡೆ ಯಾವ ಬೆಳ್ಳುಳ್ಳಿ ಅವೈಲೇಬಲ್ ಅದಾವೆ ಅದನ್ನು ನೀವು ತೊಗೋಬೋದು. ನಾನು 1 ಕೆ ಜಿ ಆಗಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈಗ ಕೊಬ್ಬರಿ ಹರ್ಕೊಂಡಿರೋ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ರೀ. ನೋಡಿರಿ, ಫಸ್ಟ್ ಸ್ವಲ್ಪ ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡೋಣ ರೀ. ಇದು ಹಾಗೇ ಎಷ್ಟು ಗ್ರೈಂಡ್ ಆಗ್ತದೆ ಅಷ್ಟನ್ನೇ ಮಾಡ್ಬೇಕ್ರಿ ಫಸ್ಟ್, ಅಥವಾ ಕಲ್ಲಲ್ಲೇನೂ ನೀವು ಕುಟ್ಟಿನೂ ತೊಗೋಬೋದು. ನೋಡಿರಿ ಈಗ ಎಷ್ಟು ಗ್ರೈಂಡ್ ಆಗಿದ್ರಿ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೋತೇನೆ ರೀ. ಇಷ್ಟು ಸಾಕ್ರಿ. ಈಗ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೇನೆ ರೀ. ಈಗ ಉಳಿದಿರೋ ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡೋಣ ರೀ. ನೋಡಿ, ಇದು ಪೇಸ್ಟ್ ರೆಡಿಯಾಗಿದೆ. ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಅದು ಕೊಬ್ಬರಿಯಲ್ಲೇ ಹಾಕಿರೋ ಪಾತ್ರೆ ಹಾಕೋದು ಸ್ವಲ್ಪ ಫಸ್ಟ್ನೇದು ಚಾಕ್ಲೇಟ್ ಕಲರ್ ಆಗಿದೆ. ನೋಡಿರಿ, ಇದು ಬೆಳ್ಳುಳ್ಳಿಯನ್ನು ಅರ್ದು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ರೀ. ಇಲ್ಲಿ ನಾನು ಅರ್ಧ ಕೆ ಜಿ ಆಗಷ್ಟು ಹಸಿ ಶುಂಠಿಯನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಮೇಲಿನ ಸಿಪ್ಪೆಯನ್ನು ತೆಗೆದು ಕಂಪ್ಲೀಟಾಗಿ ಡ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ನೀರಿನ ಅಂಶ ಏನೂ ಇರಬಾರ್ದು. ಇದನ್ನು ಹಾಗೆ ಮಿಕ್ಸಿಗೆ ಹಾಕೊಳಕ್ಕಾಗಲ್ಲ. ಒಂದು ಸ್ವಲ್ಪ ನಾನು ಈ ರೀತಿ ಕಲ್ಲಲ್ಲಿ ಜಜ್ಜಿ ತೊಗೊಂಡಿದ್ದೀನಿ ರೀ. ನೋಡಿ, ಇದನ್ನೇ ಇನ್ನು ಸ್ವಲ್ಪ ಮಿಕ್ಸಿಗೆ ಹಾಕೋತೀನಿ ರೀ. ಈಗ ಬೆಳ್ಳುಳ್ಳಿ ಅರ್ದಿರೋ ಪಾತ್ರೆಯಲ್ಲೇ ಹಾಕೋತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟನ್ನೇ ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡೋಣ ರೀ. ಇದೇನು ತುಂಬ ಫೈನ್ ಏನು ಪೇಸ್ಟ್ ಆಗಲ್ಲ. ಈಗ ನೋಡಿ, ಇಷ್ಟು ಗ್ರೈಂಡ್ ಆಗಿದ್ರಿ. ಇದು ಇಷ್ಟು ಸಾಕ್ರಿ. ಆ ಬೆಳ್ಳುಳ್ಳಿ ಅರದು ಏನು ಇಟ್ಕೊಂಡಿನಲ್ಲ ರೀ, ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ. ಈಗ ಉಳಿದಿರೋ ಹಸಿ ಶುಂಠಿಯನ್ನು ಇನ್ನೊಂದು ಸುತ್ತು ಹಾಕೋತಾ ಇದ್ದೀನಿ. ನೋಡಿರಿ, ಇಷ್ಟು ಸಾಕ್ರಿ. ಇಷ್ಟೇ ಗ್ರೈಂಡ್ ಆಗಿರ್ತದೆ ರೀ. ನೋಡಿ, ನಾನು ಆ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ಕೊಂಡಿದ್ದಲ್ಲ ರೀ, ಅದಕ್ಕೇ ಈ ಹಸಿ ಶುಂಠಿಯನ್ನು ಅರೆದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ರೀ. ಅದು ಒಣ ಮಸಾಲೆ. ಇದನ್ನು ಹಸಿ ಮಸಾಲೆ ಹಾಕಿ ನಾವು ಮಸಾಲೆ ಖಾರನ ಮಾಡ್ತೀವಿ ರೀ. ನೋಡಿರಿ, ಇದು ಇಷ್ಟು ರೆಡಿ ಆಗಿದ್ರಿ. ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ನಾನಿಲ್ಲಿ 4 ಕಟ್ಟಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಸೋಸಿಬಿಟ್ಟು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಕಂಪ್ಲೀಟಾಗಿ ಡ್ರೈ ಮಾಡ್ಕೋಬೇಕ್ರಿ. ಇದ್ರೊಳಗೆ ನೀರಿನ ಅಂಶ ಏನೂ ಉಳಿದಿರಬಾರ್ದು. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋತೀನಿ ರೀ. ಕಟ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕೋತೀನಿ ರೀ. ನೋಡಿ, 4 ಕಟ್ಟಾಗಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಹುರಿದಿಟ್ಕೊಂಡಿರೋ ಈರುಳ್ಳಿ ಕಂಪ್ಲೀಟಾಗಿ ಆರಿದ್ರಿ. ಆರಿದ ಮೇಲೆ ಈ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟನ್ನು ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಿಮೆನೂ ಹಾಕ್ಬೋದು. ನಾನು 4 ಕಟ್ಟಾಗಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ನೋಡಿರಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ರೀ. ಹೀಗಿದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ನೋಡಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಇನ್ನು ಗ್ರೈಂಡ್ ಮಾಡಿ ಫೈನಾಗಿ ಪೇಸ್ಟ್ ಮಾಡೋಣ ರೀ. ಈಗಿದು ರೆಡಿ ಆಗಿದೆ ರೀ ಹಸಿ ಮಸಾಲೆ. ನೋಡಿ, ಈಗ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ತೀನಿ ರೀ. ನೋಡಿ, ಇದನ್ನು ಫೈನಾಗಿ ಪೇಸ್ಟ್ ಆಗೋರು ಗ್ರೈಂಡ್ ಆಗೋಣ ರೀ. ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ ಚೆನ್ನಾಗಿ ಪೇಸ್ಟು ರೆಡಿ ಆಗ್ತದೆ ರೀ. ನೋಡಿ, ಈಗಿದು ಹಸಿ ಮಸಾಲೆ ರೆಡಿಯಾಗಿದೆ ರೀ. ಇದನ್ನು ಚೆನ್ನಾಗಿ ಪೇಸ್ಟ್ ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ನಾನು ಉಳಿದಿರೋದನ್ನು ಇದೇ ರೀತಿ ಅರೆದು ಇಟ್ಕೊಂಡೀನಿ ರೀ. ನೋಡಿ, ಎಲ್ಲ ಹಸಿ ಮಸಾಲೆಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ಈಗ ಒಂದು ಸ್ವಲ್ಪ ಸೈಡಿಗೆ ಇಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು 4 ಕೆ ಜಿ ಆಗಷ್ಟು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಅದರೊಳಗೆ 2 ಕೆ ಜಿ ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಕ್ಲೀನಾಗಿ ಸೋಸಿಟ್ಕೊಂಡಿದ್ದೀನಿ. 2 ಕೆ ಜಿ ಆಗಷ್ಟು ಖಾರಕ್ಕಾಗಿ ಪಾಟ್ಲಿ ಮೆಣಸಿನ್ಕಾಯನ್ನು ನಾನು ತೊಗೊಂಡಿದ್ದೀನಿ ರೀ. ಇದನ್ನು ಬಿಸಿಲಲ್ಲಿ ಕಂಪ್ಲೀಟಾಗಿ ಒಣಗಿಸೀನಿ ರೀ. ಮೆಣಸಿನ್ಕಾಯಿನೂ ಚೆನ್ನಾಗಿ ಒಣಗ್ಯಾವ ಮತ್ತು ತುಂಬನೂ ಎಲ್ಲ ಕ್ಲೀನಾಗಿ ತೆಗ್ದಿರಿ. ನೋಡಿ, ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿದ್ರೆ ಫೈನ್ ಪೌಡ್ರ್ ಆಗ್ತದೆ. ನಾನೀಗ ಈ ಮೆಣಸಿನ್ಕಾಯಿ ಬಿಲ್ಲಿಗೆ ಒಯ್ತಿದ್ದೀನಿ ರೀ. ಮೆಣಸಿನ್ಕಾಯಿ ಫಸ್ಟ್ ಹಾಕಿದಾರೆ.
ಇದಕ್ಕೆ ಇನ್ನು ಈ ಒಣ ಮಸಾಲೆಯನ್ನು ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಇದು ಈಗ ನೋಡಿ, ಆ ಒಣ ಮಸಾಲೆ ಮೆಣಸಿನ್ಕಾಯಿ ಚೆನ್ನಾಗಿ ಈಗ ಪೌಡ್ರ್ ಆಗಿದ್ರೆ ಇದಕ್ಕೆ ನಾನು 2.5 kg ಆಗಷ್ಟು ಉಪ್ಪನ್ನು ಹಾಕಿದ್ದೀನಿ ರೀ. ನೋಡಿ, ಈಗ ಪೌಡ್ರ್ ಆದಮೇಲೆ ಈ ರೀತಿ ಓಪನ್ ಮಾಡಿ ತೊಗೊಂಡು ಚಾಣಿಸ್ತಾರೆ. ನೋಡಿ, ಒಣ ಮಸಾಲೆ ಹಾಕಿರೋ ಪೌಡ್ರ್ ಈಗ ಇದು ರೆಡಿ ಆಗ್ಯದ. ಇದಕ್ಕಿನ್ನ ಹಸಿ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಕೊಬ್ಬರಿ, ಹಸಿ ಶುಂಠಿ, ಈಗ ಮಿಲ್ನಲ್ಲಿ ಇದು ಖಾರ ಒಣ ಮಸಾಲೆ ಹಾಕಿರೋದು ರೆಡಿ ಆಗಿದ್ರಿ. ಈ ರೀತಿ ಮಾಡಿಕೊಂಡು ಹಸಿ ಮಸಾಲೆ ನಾವು ಮನೆಯಲ್ಲೇ ಮಿಕ್ಸ್ ಮಾಡ್ಕೋತೀವಿ. ನೋಡಿ, ಫಸ್ಟಿಗೆ ನಾನು ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಈ ಕೊಬ್ಬರಿಯನ್ನು ಫಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಕೊಬ್ಬರಿ ಖಾರ ಅಂಶನೂ ಕಡಿಮೆ ಮಾಡ್ತದೆ, ಮೆತ್ತಗಾಗಿ ಎಣ್ಣೆನೇ ಆಗ್ತದೆ ರೀ. ಈಗ ಇದನ್ನು ಇಷ್ಟನ್ನೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಉಳಿದಿರೋದನ್ನು ನಮ್ಮಮ್ಮ ಮಿಕ್ಸ್ ಮಾಡ್ತಾರೆ. ನೋಡಿ, ಫಸ್ಟ್ ಆ ಕೊಬ್ಬರಿನ ಚೆನ್ನಾಗಿ ಆ ಒಣ ಖಾರಕ್ಕೆ ಹಚ್ಕೋಬೇಕು. ನೋಡಿ, ಈ ಥರ ಇದು ಕೈಗೆ ಉಂಡೆ ಥರ ಆಗಬೇಕು. ಆಮೇಲೆ ಈ ಹಸಿ ಮಸಾಲೆಯನ್ನು ಹಾಕ್ಬೇಕ್ರಿ. ಈರುಳ್ಳಿ, ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪನ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕ್ರಿ. ಇದನ್ನು ನಾವು ಈ ರೀತಿ ಮಾಡಿಕೊಂಡು ವರ್ಷ ಪೂರ್ತಿನೂ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ತೀವಿ. ನೋಡಿರಿ, ಈ ಥರ ಹಸಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಕಲರ್ ಚೇಂಜ್ ಆಗ್ತದೆ ರೀ. ಈಗ ಇದು ಕಂಪ್ಲೀಟಾಗಿ ಮಸಾಲೆ ಖಾರ ರೆಡಿ ಆಗ್ಯದ ರೀ. ನೋಡಿ, ಕಲರನ್ನು ತುಂಬಾ ಚೆನ್ನಾಗಿ ಬಂದದ ರೀ. ಈ ರೀತಿ ತಿಕ್ಕಿ ಖಾರವನ್ನು ಮಸಾಲೆ ಖಾರ ರೆಡಿ ಮಾಡ್ಬೇಕ್ರಿ. ಈ ಖಾರ ಬಿಸಿ ಚಪಾತಿ, ರೊಟ್ಟಿ, ಬಿಸಿ ಅನ್ನ ಎಲ್ಲ ಪಲ್ಯಕ್ಕೂ ಯಾವುದೇ ಪಲ್ಯ ಮಾಡ್ರೂ ತುಂಬ ಟೇಸ್ಟಿಯಾಗಿರ್ತದೆ ರೀ. ಈ ಖಾರ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.